ಈಗ ಬೇಸಿಗೆ ಬಿಸಿಲು ಧಗೆ ಶುರು ಆಗಿದ್ದು ಬಿಸಿಲಿನ ತಾಪಮಾನ ಏರುತ್ತಿರುವ ಹೊತ್ತಿನಲ್ಲೇ ತಿಪಟೂರು ನಗರದ ಕೆಲವೆಡೆ ನೀರಿಗೆ ಹಾಹಾಕಾರ ಶುರು ಆಗಿದ್ದು ದಿನನಿತ್ಯದ ಬಳಕೆಯ ನೀರಿಗೋಸ್ಕರ ಸಾರ್ವಜನಿಕರು ಟ್ಯಾಂಕರ್ಗಳಿಂದ ಮನೆಗಳಿಗೆ ನೀರನ್ನು ತೀರಿಸಿಕೊಳ್ಳುತ್ತಿರುವುದು ಎಲ್ಲೆಡೆ ಕಂಡುಬರುತ್ತಿದೆ. ಹೌದು, ಒಂದೆಡೆ ಯಾಕೆ ನಗರಸಭೆಯಿಂದ ಸಾರ್ವಜನಿಕರಿಗೆ ನೀರಿನ ಸೌಲಭ್ಯ ಕಲ್ಪಿಸಿಲ್ಲವೇ ಎಂಬ ಅನುಮಾನ ನೋಡುಗರಿಗೆ ಶುರು ಆಗಿದೆ. ಪ್ರತಿದಿನ ಈ ಬೀದಿಯಲ್ಲಿ ನೀರಿನ ಟ್ಯಾಂಕರ್ಗಳು ಕಾಣಸಿಗುತ್ತವೆ. ಬೆಳಗ್ಗೆಯಿಂದ ರಾತ್ರಿಯವರೆಗೂ ನೀರು ಹೊತ್ತು ತರುವ ಟ್ಯಾಂಕರ್ಗಳು ಕಾಣಸಿಗುತ್ತಿದ್ದು, ನಗರದ ಚಾಮುಂಡೇಶ್ವರಿ ಬಡಾವಣೆಯ 6ನೇ ಕ್ರಾಸ್ ಬೀದಿಯಲ್ಲಿ ನೀರಿನ ಸಮಸ್ಯೆ ಎಷ್ಟಿದೆ ಎಂಬುದು ದೃಶ್ಯಗಳ ಮೂಲಕ ತಿಳಿಯಬಹುದು. ಇನ್ನು ನೀರಿನ ಸಮಸ್ಯೆಯ ಬಗ್ಗೆ ನಗರಸಭೆಗೆ ಈಗಾಗಲೇ ದೂರು ನೀಡಿದ್ದರೂ ಏನು ಪ್ರಯೋಜನ ಆಗಿಲ್ಲ ಎಂದು ಸ್ಥಳೀಯ ನಿವಾಸಿಯಾದ ಮುಲ್ತಾಜ್ ರವರು ಬೇಸರ ವ್ಯಕ್ತಪಡಿಸಿದರು. ನೀರಿನ ಸಮಸ್ಯೆ ಅಂತೂ ತುಂಬಾನೇ ಇದೆ. ಎಲ್ಲರೂ ಟ್ಯಾಂಕ್ಗಳಲ್ಲಿ ನೀರು ಹಾಕಿಸ್ಕೊಂತಿರೋದೇ ಆಗಿದೆ. ವಾರಕ್ಕೊಮ್ಮೆ ಅಥವಾ 2 ವಾರಕ್ಕೊಮ್ಮೆ ನೀರು ಬಿಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಇಲ್ಲಿ ಈಗ ಇರ್ತಕ್ಕಂಥ ಬೋರ್ವೆಲ್ಗಳು ಮತ್ತೊಂದು ಯಾವುದು ಕೂಡ ರಿಪೇರಿ ಇದೆ, ಅವುಗಳನ್ನು ರಿಪೇರಿ ಮಾಡಿಲ್ಲ. ಇದ್ರ ಬಗ್ಗೆ ಇಲಾಖೆಯವರಿಗೆ ಗಮನಕ್ಕೆ ತಂದಿದ್ದೀವಿ, ಅದು ಕೂಡ ಏನಂತ ಒಂದು ಸ್ಪಂದನೆ ಸಿಕ್ಕಿಲ್ಲ. ಹಾಗಾಗಿ ನೀರಿನ ಸಮಸ್ಯೆ ಅಂತ ತುಂಬಾ ಇದೆ. ಕೂಲಿ ಕಾರ್ಮಿಕರಿದ್ದಾರೆ, ಅವತ್ತಿನ ದುಡಿಮೆ ಮಾಡ್ಕೊಂಡು ಅವತ್ತು ಜೀವನ ಮಾಡೋ ಅಂತ ಜನಗಳು ಇರ್ತಾರೆ. ಅವ್ರುಗಳು 100 ರೂಪಾಯಿ ಹಾಕ್ಬಿಟ್ಟು ಟ್ಯಾಂಕರ್ ನೀರು ತರಿಸ್ಬೇಕು ಅಂತಂದ್ರೆ ಬಹಳ ಸಮಸ್ಯೆನೇ. ಇದಕ್ಕೆ ಇಲಾಖೆ ಬಹಳಷ್ಟು ಉತ್ತಮವಾಗಿ ಸ್ಪಂದಿಸಿದ್ರೆ ಬಹಳ ಚೆನ್ನಾಗಿರ್ತದೆ. ಯಾಕೋ ಸ್ಪಂದನೆ ಆಗ್ತಾ ಇಲ್ಲ. ದಯಮಾಡಿ ಇನ್ನು ಮುಂದೆ ಅದು ಕೂಡ ಇಲಾಖೆಯವರನ್ನ ಗಮನಿಸ್ತೀವಿ ಅಂತೇಳಿ ನನ್ನ ಒತ್ತಾಯ. ನಗರಸಭೆಯ ಅಧಿಕಾರಿಗಳು ಇನ್ನಾದರೂ ಇತ್ತ ಕಡೆ ಗಮನ ಹರಿಸಿ ತಿಪಟೂರು ನಗರದ ಚಾಮುಂಡೇಶ್ವರಿ ಬಡಾವಣೆಯ 6ನೇ ಕ್ರಾಸ್ ಬೀದಿಯ ನೀರಿನ ಸಮಸ್ಯೆಗೆ ಪರಿಹಾರ ನೀಡುವರೇ ಎಂಬುದು ಕಾದು ನೋಡಬೇಕಿದೆ. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು.